ಈಗ ಬ್ರೆಸ್ಟ್ ಕ್ಯಾನ್ಸರ್ ಮಾತಾಡಿದ್ವಿ. ದ ಸೆಕೆಂಡ್ ಮೋಸ್ಟ್ ಕಾಮನ್ ಕ್ಯಾನ್ಸರ್ ನೀವು ಹೇಳಿದಾಗೆ ಲಂಗ್ ಕ್ಯಾನ್ಸರ್, ರೈಟ್? ಅಂಡ್ ನಾನು ಓದ್ತಿರೋದು ಎಲ್ಲೋ ಓದ್ತಾ ಇದೆ, ಓರಲ್ ಕ್ಯಾನ್ಸರ್ ಇಸ್ ಆಲ್ಸೋ ಒನ್ ಆಫ್ ದ ಮೇಜರ್ ಕಾಸಸ್ ಆರ್ ಮೇಜರ್ ಕ್ಯಾನ್ಸರ್ಸ್. ನೀವು ಹೇಳಿದ್ರಿ ಯಾವಾಗ ಓರಲ್ ಕ್ಯಾನ್ಸರ್ಸ್ ಇಸ್ ಒನ್ ಆಫ್ ದ ಪ್ರಿವೆಂಟಬಲ್ ಕ್ಯಾನ್ಸರ್ಸ್. ಸೊ ಸಿಮಿಲರ್ಲಿ ಲಂಗ್ ಕ್ಯಾನ್ಸರು ಪ್ರಿವೆಂಟಬಲ್ ಏನಾ ಸರ್, ಟು ಅ ಲಾರ್ಜ್ ಎಕ್ಸ್ಟೆಂಟ್? ಹೌದು. ಅಂದ್ರೆ ಈಗ ಹೇಗಿದೆ, ಲಂಗ್ ಕ್ಯಾನ್ಸರ್ಗೆ ನಂಬರ್ 1 ಕಾಸ್ ಇಸ್ ಸ್ಮೋಕಿಂಗ್. ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ, ಆದ್ರೂ ಯಾರು ಸ್ಮೋಕಿಂಗ್ ಬಿಡೋದಿಲ್ಲ, ಲಂಗ್ ಕ್ಯಾನ್ಸರ್ ಆಗಬಹುದು ಅಂತ ಹೇಳಿ. ಹೌದಾ? ಸಿಮಿಲರ್ಲಿ ಓರಲ್ ಕ್ಯಾನ್ಸರ್ ಕೂಡ, ಟೊಬ್ಯಾಕೊ ಚೀವಿಂಗ್ ಆರ್ ಟೊಬ್ಯಾಕೊ, ಎನಿ ಫಾರ್ಮ್ ಆಫ್ ಟೊಬ್ಯಾಕೊ, ಐದರ್ ಚೀವಿಂಗ್ ಆರ್ ಸ್ಮೋಕಿಂಗ್, ಎನಿಥಿಂಗ್. ಪಾನ್ ಮಸಾಲಾಸ್ as well. ಹೌದು, ದಟ್ ಕ್ಯಾನ್ ಲೀಡ್ ಆನ್ ಟು ಕ್ಯಾನ್ಸರ್ಸ್. ಈಗೇನಾಯ್ತು, ಮಧ್ಯ ಗುಟ್ಕಾದಿಂದ ಕ್ಯಾನ್ಸರ್ ಆಗ್ತದೆ ಅನ್ನೋದು ಪ್ರೂವ್ ಮಾಡಿಬಿಟ್ರು ಕೋರ್ಟ್ನಲ್ಲಿ. ಸೊ ಅದಕ್ಕೆ ಕಂಪನೀಸ್ ಏನ್ ಮಾಡಿದ್ವು, ಗುಟ್ಕಾ ಅಂತ ಹೆಸರು ತೆಗೆದು ಪಾನ್ ಮಸಾಲ ಅಂತ ಹೇಳಿ ಮಾರ್ಲಿಕ್ಕೆ ಶುರು ಮಾಡಿ. ಮುಂಚೆ ಒಂದೇ ಪ್ಯಾಕೆಟ್ ಅಲ್ಲಿ ಬರೋದನ್ನ 2 ಸಪರೇಟ್ ಪ್ಯಾಕೆಟ್ ಅಲ್ಲಿ ತೊಗೊಂಡು ಮಿಕ್ಸ್ ಮಾಡ್ಬೇಕು. ಹೌದು. ಸೊ ಅಂದ್ರೆ ವಿ ಆರ್ ನಾಟ್ ಟ್ರೈಂಗ್ ಟು ಸಾಲ್ವ್ ದ ಥಿಂಗ್ಸ್. ಆನ್ ದ ಕಾಂಟ್ರರಿ, ಯಾರು ನಮ್ಗೆ ಐಡಿಯಲ್ಸ್ ಅಂತ ತಿಳ್ಕೊಂತೀವಿ ಅಥವಾ ಐಕಾನಿಕ್ ಅಂತ ತಿಳ್ಕೊಂತೀವಿ, ಅವರೇ ಟೊಬ್ಯಾಕೋನ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಪ್ರಮೋಟ್ ಮಾಡ್ತಾ ಇದ್ದಾರೆ. ಈಗ ಆಕ್ಟರ್ಸ್, ಇಟ್ ಈಸ್ ದೇರ್ ಜಾಬ್ ಟು ಡೂ ದ ಆಕ್ಟಿಂಗ್. ಹೌದಾ? ದೇ ಆರ್ ಪೇಯ್ಡ್ ಫಾರ್ ದಟ್. ಅವರಿಗೆ ನಾವು ಜಾಸ್ತಿ ಏನು ಹೇಳಲಿಕ್ಕೆ ಬರೋದಿಲ್ಲ. ಬಟ್ ವೈ ದ ಸ್ಪೋರ್ಟ್ಸ್ ಪರ್ಸನ್ ಶುಡ್ ಪ್ರಮೋಟ್ ಟೊಬ್ಯಾಕೊ ಪ್ರಾಡಕ್ಟ್ಸ್? ಅಂದ್ರೆ ದೇ ಡೋಂಟ್ ಹ್ಯಾವ್ ದ ಕಾನ್ಶಿಯಸ್ನೆಸ್ ಅಂತ ಹೇಳಿ. ದೇ ಡೋಂಟ್ ಹ್ಯಾವ್ ದ ಕಾನ್ಶಿಯಸ್ನೆಸ್. ಸಿ, ದೇ ಹ್ಯಾವ್ ಎಕ್ಸೆಲ್ಡ್ ಇನ್ ದೇರ್ ಲೈಫ್ by playing sports, by maintaining good health, right? And after retirement, they doing such ads is a real disservice to the mankind anta. Iga I don't want to take names, right? But these are the cricket players whom everybody considers as their idol, right? ಅವರೇ ಈ ತರ ಪ್ರಮೋಟ್ ಮಾಡಿಬಿಟ್ರೆ, ಸೊ ದ ಯಂಗ್ಸ್ಟರ್ಸ್ ದೇ ಫೀಲ್ ಇಫ್ ದೇ ಆರ್ ಡೂಯಿಂಗ್, ವೈ ನಾಟ್ ಅಸ್, ನಿಜ ಅನ್ನೋ ತರ. ಸೊ ಟೊಬ್ಯಾಕೊ ಚೀವಿಂಗ್ ಅಂಡ್ ಸ್ಮೋಕಿಂಗ್, ವಿಚ್ ಈಸ್ ವೆರಿ ಮಚ್ ಪ್ರಿವೆಂಟಬಲ್, ವಿಚ್ ಈಸ್ ನಾಟ್ ಈವನ್ ಎಸೆನ್ಷಿಯಲ್ ಫಾರ್ ಅ ನಾರ್ಮಲ್ ಲೈಫ್, ಆದ್ರೂ ಕೂಡ ವಿ ಆರ್ ನಾಟ್ ಏಬಲ್ ಟು ಡೂ ಎನಿಥಿಂಗ್ ಅಬೌಟ್ ಇಟ್. ರೈಟ್ ಸರ್. ಲಂಗ್ ಕ್ಯಾನ್ಸರ್ ಬಗ್ಗೆ ಮಾತಾಡುವಾಗ ನೀವು ಹೇಳಿದ್ರಿ ಟೊಬ್ಯಾಕೊ ಇಸ್ ಒನ್ ಆಫ್ ದ ರೀಸನ್ಸ್, ಬಟ್ ಎಸ್ಪೆಷಲಿ ಇನ್ ಮೆಟ್ರೋ ಸಿಟೀಸ್ ನಾವು ಓದ್ತಿರೋದು ಏನಂತಂದ್ರೆ, there is going to be a epidemic of lung cancer in the future because of the way metro cities are growing, because of the pollution irbodu athava lifestyles ಏನಿದೆ, right? So future ಅಲ್ಲಿ cancer is going to be a very very common thing, especially lung cancer, right? How does that contribute, sir? lung cancer ಗೆ ಅದೇ pollution ಹೇಗೆ contribute ಮಾಡುತ್ತೆ? ಹೌದು, ಅಂದ್ರೆ air pollution is I can say the second most common cause for lung cancers ಅಂತ. ಈಗ ಅಂದ್ರೆ when we look at the incidence of cancers, lung cancer is definitely very common in Delhi, where we all know the air quality index is not great anta heli. So it's an indirect evidence ki haudu, air pollution definitely increases the incidence of lung cancer. But what is the solution? Everybody wants to go to metro because that's where the life is annodu. Andre it's there in our mind, it has been fed into our mind ki you have to go to a bigger city to succeed in life. So bigger cities comes with its own problems, so pollution agodene. So unless a long term planning is done by the authorities, so that even at a smaller place, ಅಂದ್ರೆ ಸಣ್ಣ ಊರಿನಲ್ಲೂ ಕೂಡ ಜಾಬ್ ಆಪರ್ಚುನಿಟೀಸ್ ಅಷ್ಟೇ ಒಳ್ಳೇದಿರಬೇಕು, ಅಷ್ಟೇ ಒಳ್ಳೆ ಕ್ವಾಲಿಟಿ ಆಫ್ ಲೈಫ್ ಲೀಡ್ ಮಾಡ್ಲಿಕ್ಕೆ ಆಗಬೇಕು, ಸೊ ದಟ್ the migration of the population to the urban cities has to be avoided ಅಂತ ಹೇಳಿ. Other than that there is no solution. ಹೌದಾ? ಮೆಟ್ರೋಸ್ ಅಂದ ಕೂಡಲೇ ವೆಹಿಕಲ್ಸ್ ಇರೋವೇನೆ ಏರ್ ಪೊಲ್ಯೂಷನ್ ಆಗೋದೇನೆ. ಹೌ ವಿಲ್ ಯು ಅವಾಯ್ಡ್ ಇಟ್ ಅಂತ? ಸರ್, ಇದ್ರದ್ದು ಇನ್ನೊಂದು ಆಸ್ಪೆಕ್ಟ್ ನೋಡಿದಾಗ, ಈ ಹಳ್ಳಿಗಳಲ್ಲಿ ಹೋದಾಗ ಈಗ ಆಫ್ಕೋರ್ಸ್ ಮಾಡರ್ನೈಸೇಷನ್ ಇಂದ ಎಲ್ಲ ಮನೇಲಿ ಗ್ಯಾಸ್ ಸ್ಟೋವ್ಸ್ ಬಂದಿದೆ, ಬಟ್ ಹಳೆ ಕಾಲದಿಂದ ಈ ಒಲೆ ಸುಡೋದಿರ್ಬೋದು ಅಥವಾ ಸಮ್ ಅದರ್ ವೇಸ್ ಆಫ್ ಗೆಟಿಂಗ್ ಫೈರ್, ಅದರಿಂದ ಏನ್ ಸ್ಮೋಕ್ ಬರ್ತಿತ್ತು, ದಟ್ ಈಸ್ ಆಲ್ಸೋ ಕನ್ಸಿಡರ್ಡ್ ಟು ಬಿ ಒನ್ ಆಫ್ ದ ರೀಸನ್ಸ್ ಫಾರ್ ಲಂಗ್ ಕ್ಯಾನ್ಸರ್. ಹೌದು, ಬಟ್ ಹೇಗಿದೆ ಅಂದ್ರೆ, ಈಗ ನೀವು ಒಂದು ಮಾತು ಹೇಳಿದ್ರಿ, ಈಗ ಎಲ್ಲರಿಗೂ ಕ್ಯಾನ್ಸರ್ ಆಗ್ತಿದೆ ಅಂತ ಹೇಳಿ. ಎಲ್ಲರಿಗೂ ಕ್ಯಾನ್ಸರ್ ಯಾಕೆ ಆಗ್ತಿದೆ ಅಂದ್ರೆ, ಬೇರೆ ಎಲ್ಲಾ ಕಾಯಿಲೆಯಿಂದ ಗುಣ ಆಗ್ತಿದ್ದಾರೆ. ಹೌದಾ? ಈಗ ಮುಂಚೆ ನೀವು ಹೇಳ್ದಂಗೆ ಹಳ್ಳಿಯಲ್ಲಿ ಇದು ಸ್ಟೋವ್ ಈ ತರದ್ದು ಯೂಸ್ ಮಾಡೋದ್ರಿಂದ ಟಿಬಿ ಬಹಳ ಕಾಮನ್ ಇತ್ತು, ಹೌದಾ? ಬಟ್ ಈಗ ಟಿಬಿ ಇಸ್ ವೆರಿ ಮಚ್ ಅ ಕ್ಯೂರಬಲ್ ಡಿಸೀಸ್. ಸೊ ಅದೇ ತರ ದೇರ್ ಆರ್ ಲಾಟ್ ಆಫ್ ಅದರ್ ಡಿಸೀಸಸ್, ಲಾಟ್ ಆಫ್ ಇನ್ಫೆಕ್ಷನ್ಸ್ ವಿಚ್ ಕ್ಯಾನ್ ಬಿ ವೆರಿ ಈಸಿಲಿ ಟ್ರೀಟೆಡ್.
ಹೌದಾ? ಸೊ ಅದರಿಂದ Right. ಈಗ ದ ಓನ್ಲಿ ಥಿಂಗ್ ದಟ್ ಈಸ್ ಲೆಫ್ಟ್ ಈಸ್ ದ ಕ್ಯಾನ್ಸರ್ ಅಂತ ಹೇಳಿ, ವಿಚ್ Mm. ಹ್ಯಾಸ್ ಟು ಬಿ ಕಾಂಕ್ವರ್ಡ್. ಸೊ ಅದಕ್ಕೋಸ್ಕರ ಇನ್ಸಿಡೆನ್ಸ್ ಆಫ್ ಕ್ಯಾನ್ಸರ್ ಅಪಿಯರ್ಸ್ ಟು ಹ್ಯಾವ್ ಇನ್ಕ್ರೀಸ್ಡ್. Okay. But what you said is true. Mm. The old method of cooking was definitely injurious Mm. to the health. Mm. But once again, there is no documented evidence that it can increase the incidence of lung cancer. ಅಂದ್ರೆ ಅದರಿಂದ ಲಂಗ್ ಕ್ಯಾನ್ಸರ್ ಜಾಸ್ತಿ ಆಗ್ತದೆ ಅನ್ನೋದಕ್ಕೆ ಯಾವುದು ಪ್ರೂವನ್ ಸ್ಟಡೀಸ್ ಇಲ್ಲ. Mm. ಬಟ್ ಡೆಫಿನೆಟ್ಲಿ ಇಟ್ಸ್ ಇಂಡೈರೆಕ್ಟ್ಲಿ ವಿ ನೋ ದಟ್ ಅದು ಒಂದು ಕಾರಣ ಅಂತ ಹೇಳಿ. Okay.